ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಎಚ್ಚರಗೊಂಡಿದ್ದೀರಾ? ಬನ್ನಿರಿ, ಚಿಕ್ಕ ಪ್ರಾರ್ಥನೆಯಿಂದ ವಾಕ್ಯ ಧ್ಯಾನಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ದಿನವನ್ನು ನಮಗೆ ಕೊಟ್ಟಿದ್ದೀರಿ. ನೂತನ ವರ್ಷದಲ್ಲಿ ಚೆನ್ನಾಗಿ ನಾವು ಮುಂದೆ ಸಾಗುತ್ತಾ ಇರುವಾಗ ಪ್ರತಿದಿನ ಆಯಾ ದಿನಕ್ಕೆ ತಕ್ಕಂತೆ ನೀವು ಆಶಿಸಿದಂತಹ ಸ್ಥಾನದಲ್ಲಿ ನಾವು ಅಭಿವೃದ್ಧಿ ಆಗುವಂತೆ, ಬಲಗೊಳ್ಳುವಂತೆ ನಿಮ್ಮ ವಾಕ್ಯದಿಂದ ನಮ್ಮನ್ನು ಬಲಪಡಿಸಿ ತಿದ್ದು ಸರಿಪಡಿಸಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಬನ್ನಿ ಪ್ರಿಯರೇ, ದೇವರ ವಾಕ್ಯವನ್ನು ಪ್ರತಿದಿನ ನಾವು ಕೇಳುತ್ತಾ ಇದ್ದೇವೆ ಎಂಬುದಾಗಿ ನಿಮ್ಮಲ್ಲಿ ಬಹಳಷ್ಟು ಜನ ಹೇಳುವಂತವರಾಗಿದ್ದೀರಿ. ಆದರೆ ವಾಕ್ಯ ಕೇಳುತ್ತಾ ಇರುವಾಗ ನಮ್ಮ ಜೀವಿತದಲ್ಲಿ ಆಧ್ಯಾತ್ಮಿಕವಾದ ಮೇಲನ್ನು ಹೊಂದುತ್ತಾ ಇದ್ದೇವೋ? ಆಧ್ಯಾತ್ಮಿಕವಾಗಿ ಬಲಗೊಳ್ಳುತ್ತಿದ್ದೇವೋ? ಎಷ್ಟೇ ಪ್ರಸಂಗ ಕೇಳಿದರು, ಎಷ್ಟೇ ಜನ ಪ್ರಸಂಗ ಮಾಡಿದರು, ಇದೆಲ್ಲ ಎದಕ್ಕಾಗಿ ಎಂದು 3 ಮಾತಿನಲ್ಲಿ ತಿಳಿಯಪಡಿಸುತ್ತಾನೆ ಪರಿಶುದ್ಧನಾದ ಪೌಲನು. ನೋಡಿರಿ, ತಿಮೋತಿಗೆ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 5ನೇ ವಚನ. ದೇವ ವಾಕ್ಯೋಪದೇಶದ ಗುರಿ ಏನೆಂದರೆ, ಅಂದರೆ ಉಪದೇಶಗಳ ಪ್ರಸಂಗಗಳ ಗುರಿ ಏನೆಂದರೆ, ಆದಿಕಾಂಡದಿಂದ ಪ್ರಕಟಣೆ ಪುಸ್ತಕದವರೆಗೂ ಯಾವುದೇ ಅಂಶ ತೆಗೆದುಕೊಂಡರು, ಯಾವುದೇ ಪ್ರಸಂಗ ಮಾಡಿದರು, ಎಷ್ಟೇ ಸಾರಿ ಪ್ರಸಂಗಿಸಿದರು, ಆ ಪ್ರಸಂಗದಲ್ಲಿ ಒಂದು ಸಾರ ಅಥವಾ ಇಂಗ್ರೀಡಿಯೆಂಟ್ಸ್ ಅನ್ನುತ್ತಾರಲ್ಲವೇ, ಅದರ ಒಳಗಡೆ ಇರಬೇಕು, ಅದರ ಮೂಲಕ ಹೊರಗೆ ಬರಬೇಕು. ಸುಮ್ಮನೆ ಹರಟೆಗಳಲ್ಲವಲ್ಲ ದೇವರ ಮಾತುಗಳು, ಏನು ಮಾಯೆ ಮಾತುಗಳು, ಮರಳುಗೊಳಿಸುವಂತಹ ಮಾತುಗಳಲ್ಲವಲ್ಲ. ಹಾಗಾಗಿ ದೇವರ ಮಾತುಗಳು ನಮ್ಮ ಹೃದಯವನ್ನು ಪರಿವರ್ತನೆಗೊಳಿಸುತ್ತವೆ, ಪರಿಶುದ್ಧಗೊಳಿಸುತ್ತವೆ. ಉಪದೇಶದ ಒಂದು ಸಾರವೇನೆಂದರೆ, ಪವಿತ್ರ ಹೃದಯದಿಂದಲೂ ಒಳ್ಳೆ ಮನಸ್ಸಾಕ್ಷಿಯಿಂದಲೂ ನಿಷ್ಕಪಟವಾದ ನಂಬಿಕೆಯಿಂದ ಉಂಟಾಗುವ ಪ್ರೀತಿಯೇ. ಉಪದೇಶದ ಗುರಿ ಏನೆಂದರೆ, ಪವಿತ್ರ ಹೃದಯ ಹೊಂದಿಕೊಳ್ಳಬೇಕು, ಶುದ್ಧ ಹೃದಯವುಳ್ಳವರಾಗಿ ನಾವು ಇರಬೇಕು. ನಾವು ಕೇಳುವಂತಹ ಪ್ರಸಂಗಗಳ ಮೂಲಕ ನಮಗೇನೋ ಒಂದು ಲೋಕ ಜ್ಞಾನ ದೊರಕುತ್ತದೆ, ಲೋಕ ಸಂಪತ್ತು ದೊರಕುತ್ತವೆ, ಇಲ್ಲವೇ ಅನುಭವ ಜ್ಞಾನ ದೊರಕುತ್ತದೆ ಎಂದು ಹೇಳಿಕೊಳ್ಳುವಂಥದ್ದಲ್ಲ. ಆದರೆ ಶುದ್ಧ ಹೃದಯ ಉಂಟಾಗಬೇಕು. ಹೃದಯ ಸ್ಪರ್ಶಿಸಲಾರದಂತಹ ಸಂದೇಶ ಕ್ರಿಸ್ತನ ಸಂದೇಶವೇ ಅಲ್ಲ. ಹೃದಯದೊಳಗೆ ಅಲುಗುನಟ್ಟಂತಾಗದೇ ಇರುವಂತಹ ದೇವರ ವಾಕ್ಯವನ್ನು ಎದುರಿಸಿದಾಗ ಅಥವಾ ಬೇರೆಯವರ ಮುಖಾಂತರ ನಾವು ಕೇಳಿದಾಗ ನಮ್ಮ ಹೃದಯದಲ್ಲಿ ಯಾವ ಕಾರ್ಯ ಮಾಡುವುದಿಲ್ಲ, ಮಾರ್ಪಡುವಿಕೆ ಕೂಡ ಬರಲ್ಲ. ಆದರೆ ವಾಕ್ಯ ನಮ್ಮ ಹೃದಯದಲ್ಲಿ ಅಲುಗುನಟ್ಟಂತಾದಾಗ ನಮ್ಮ ಬಲಹೀನತೆಗಳು, ನಮ್ಮ ಅಪವಿತ್ರತೆಗಳು ಬಯಲುಪಡಿಸಿ ನಮ್ಮನ್ನು ಪರಿಶುದ್ಧಗೊಳಿಸುತ್ತದೆ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಕ್ರಿಸ್ತನ ರಕ್ತದಲ್ಲಿ ಮೇಲಿನ ಮೇಲೆ ತೊಳೆಯಲ್ಪಡುವುದಕ್ಕಾಗಿ ಶುದ್ಧ ಹೃದಯ ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತೆ. ಹಾಗಾದ್ರೆ ಇಷ್ಟು ದಿನದಿಂದ ವಾಕ್ಯ ಕೇಳ್ತಾ ಇದ್ದೇವೆ ಅನ್ನುತ್ತಾ ಇದ್ದೀರಿ. ಪವಿತ್ರ ಹೃದಯವುಳ್ಳವರಾಗಿದ್ದೀರಾ? ಪವಿತ್ರ ಹೃದಯ ಅಂದ್ರೆ ಏನು ಎಂಬುದಾಗಿ ನೀವು ಕೇಳಬಹುದು. ಸಾಧಾರಣವಾಗಿ ನೋಡೋದಾದರೆ ಹೃದಯವು ಎಲ್ಲದಕ್ಕಿಂತಲೂ ಘೋರವಾದ ವ್ಯಾಧಿಗೆ ಒಳಗಾಗಿದೆ, ಮೋಸಕರವಾಗಿದೆ ಎಂದು ವಾಕ್ಯ ಹೇಳುತ್ತೆ. ಅಂದರೆ ಪ್ರತಿಯೊಬ್ಬನ ಹೃದಯ ವ್ಯಾಧಿಯಿಂದ ತುಂಬಿಕೊಂಡಿದೆ ಎಂದು ದೇವರ ವಾಕ್ಯ ಹೇಳುತ್ತದೆ. ಮಾರ್ಕ 7:21 ಬರೆಯಲಾಗಿದೆ, ಹೃದಯದೊಳಗಿಂದ, ಅಂದರೆ ಮನುಷ್ಯನ ಹೃದಯದೊಳಗಿಂದ ಈ ಕೆಟ್ಟ ಕಾರ್ಯಗಳೆಲ್ಲ ಬಂದು ಮನುಷ್ಯನಿಗೆ ಅಪವಿತ್ರಗೊಳಿಸ್ತಾವಂತೆ. ಅಲ್ಲಿ ದೊಡ್ಡ ಲಿಸ್ಟ್ ಇದೆ, 13 ಅಂಶಗಳ ಲಿಸ್ಟ್ ಇದೆ. ದುರಾಲೋಚನೆ, ಜಾರತ್ವ, ಕಳ್ಳತನ, ಅವಿವೇಕ, ಲೋಭ, ಕಕ್ಷಗಳು, ದ್ವೇಷಗಳು, ಹೀಗೆ ಕೆಲಸಕ್ಕೆ ಬಾರದಂತವುಗಳು. ಅವೆಲ್ಲವುಗಳಿಂದ ನಾವು ತೊಳೆಯಲ್ಪಟ್ಟವರಾಗಿ ಪರಿಶುದ್ಧವಾದ ಹೃದಯ ಹೊಂದಿಕೊಳ್ಳುವಂಥದ್ದೇ ನಿಜವಾದ ಕ್ರೈಸ್ತಿಯ ಜೀವಿತ ಆಗಿದೆ. ಯೇಸು ಕ್ರಿಸ್ತನ ರಕ್ತವು ಪ್ರತಿ ಪಾಪದಿಂದ ನಮ್ಮನ್ನು ತೊಳೆದು ಶುದ್ಧೀಕರಿಸುತ್ತದೆ. ನಿಮ್ಮ ಹೃದಯದೊಳಗೆ ತೋರಿಕೊಳ್ಳುವಂತಹ ಈ ಶಾರೀರಿಕ ಕಾರ್ಯಗಳಿಂದ ಬಿಡುಗಡೆ ಹೊಂದಿದ್ದೀರಾ? ನಿಮ್ಮ ಹೃದಯವನ್ನು ಶುದ್ಧಿಪಡಿಸಿಕೊಳ್ಳುತ್ತಿದ್ದೀರಾ? ಪ್ರತಿ ಸಾರಿ ವಾಕ್ಯ ಕೇಳುತ್ತಿರುವಾಗ ಕನ್ನಡಿಯಲ್ಲಿ ನಮ್ಮ ಮುಖ ನೋಡಿಕೊಳ್ಳುವಂತೆ ದೇವರ ವಾಕ್ಯದಲ್ಲಿ ನಮ್ಮ ಹೃದಯವನ್ನು ನೋಡಿಕೊಂಡು ಸರಿಪಡಿಸಿಕೊಳ್ಳುವುದನ್ನು ಕಲಿತುಕೊಳ್ಳಬೇಕು. ಪವಿತ್ರ ಹೃದಯವುಳ್ಳವರಾಗಿ ಒಳ್ಳೆ ಮನಸ್ಸಾಕ್ಷಿಯುಳ್ಳವರಾಗಿರಬೇಕು. ನಮಗೆ ದೇವರು ಒಳ್ಳೆ ಮನಸ್ಸಾಕ್ಷಿ ಕೊಟ್ಟಿದ್ದಾರೆ. ಯಾರಾದರೂ ಕೋಪಗೊಂಡ್ರೆ ನಿಮಗೆ ಮನಸ್ಸಾಕ್ಷಿ ಇಲ್ಲವೋ ಅನ್ನುತ್ತೇವಲ್ಲವೇ? ನಿಜವೇ, ಈ ದಿನಗಳಲ್ಲಿ ಬಹಳಷ್ಟು ಜನರಿಗೆ ಮನಸ್ಸಾಕ್ಷಿ ಇದ್ದಂತೆ ಕಾಣಿಸೋದಿಲ್ಲ. ಅವರ ಮನಸ್ಸಾಕ್ಷಿ ಅವರನ್ನು ಒಪ್ಪಿಕೊಳ್ಳುವಂತೆ ಮಾಡುತ್ತಾ ಇಲ್ಲ. ಏನೇ ಮಾಡಿದರೂ ತಮ್ಮ ಇಷ್ಟಾನುಸಾರವಾಗಿ ಮಾಡುವುದಕ್ಕಾಗಿ ಅವರ ಮನಸ್ಸಲ್ಲಿ ಯಾವುದೇ ವಿಧವಾದ ಆ ಗ್ರಹಿಕೆ ಇಲ್ಲದವರಾಗಿರುವಂಥದ್ದನ್ನು ನೋಡ್ತಿದ್ದೇವೆ. ಇತರರನ್ನು ಹೀನಗೊಳಿಸುವಂಥವರು, ಇತರರನ್ನು ಬಾಧೆಪಡಿಸುವಂಥವರು, ಇತರರನ್ನು ಹಿಂಸೆಗೊಳಿಸುವಂಥವರು, ತಮ್ಮನ್ನು ತಾವು ನಷ್ಟಪಡಿಸಿಕೊಳ್ಳುವಂಥವರು, ತಮ್ಮ ಶರೀರವನ್ನು ಹಾಳು ಮಾಡಿಕೊಳ್ಳುವಂಥವರು, ತಾವು ಮಾಡೋದು ಸರಿಯಲ್ಲ ಎಂಬ ಗ್ರಹಿಕೆ ಉಳ್ಳವರಾಗಿರ್ತಾ ಇದ್ದಾರಲ್ಲವೇ, ಅಂಥವರ ಮನಸ್ಸಾಕ್ಷಿ ಸತ್ತು ಹೋಗಿದೆ. ಮನಸ್ಸಾಕ್ಷಿ ಅಂದರೆ ನಮ್ಮೊಳಗೆ ಸಾಕ್ಷಿಯಾಗಿರುವಂತಹ ಮನಸ್ಸಾಕ್ಷಿಯನ್ನು ಕೊಟ್ಟಿದ್ದಾರೆ ದೇವರು. ಅದು ಎಲ್ಲಿದೆ ಎಂದು
ನಾವು ಕಣ್ಣಾರೆ ನೋಡ್ಲಿಕ್ಕಾಗದೇ ಇರಬಹುದು. ನಮಗೆ ಗೊತ್ತು ಮನಸಾಕ್ಷಿ ಇದೆ ಎಂದು. ಒಂದು ಅಂತರ್ಯದಿಂದ ಸ್ವರ ಬರುವುದು ನಿಮಗೆ ಗೊತ್ತೇ ಉಂಟಲ್ಲವೋ? ಒಂದು ಕೆಲಸ ಮಾಡುವಾಗ ಇದು ತಪ್ಪು ಎಂಬ ಆಲೋಚನೆ ನಿಮಗೆ ಬರುವಂಥದ್ದಾಗಿರುತ್ತೆ ಅಲ್ಲವೋ? ನೀವು ತಪ್ಪು ಮಾಡುವಾಗ ನಿಮ್ಮ ಮನಸಾಕ್ಷಿ ಗದರಿಸುತ್ತದೆ ಅಲ್ಲವೋ? ದೋಷಾರೋಪಣೆ ಮಾಡುತ್ತೆ ಅಲ್ಲವೋ? ಅದಕ್ಕೆ ವಾಕ್ಯ ಕೇಳುತ್ತಿರುವಾಗ ಸತ್ತು ಹೋದ ನಮ್ಮ ಮನಸಾಕ್ಷಿ ಮತ್ತೊಮ್ಮೆ ಬದುಕುವಂಥದ್ದಾಗಿರೋದ್ರಿಂದ, ನಿದ್ರೆ ಮಾಡುತ್ತಿರುವ ಮನಸಾಕ್ಷಿ ಎಚ್ಚರಗೊಳ್ಳುವಂಥದ್ದಾಗಿರೋದ್ರಿಂದ, ಬಾತುಕೊಂಡದಾಗಿದ್ದ ಸ್ಪರ್ಶವೇ ಇಲ್ಲದಿರುವ ಮನಸಾಕ್ಷಿಗೆ ಚುರುಕಾಗಿ ಮತ್ತೆ ಸ್ಪರ್ಶ ಹೊಂದಿಕೊಳ್ಳುವಂಥದ್ದಾಗಿರೋದ್ರಿಂದ ತಕ್ಷಣವೇ ನಮ್ಮ ಪಾಪಗಳಿಗೋಸ್ಕರ, ತಪ್ಪುಗಳಿಗೋಸ್ಕರ ಪಶ್ಚಾತ್ತಾಪ ಪಡ್ತೇವೆ. ಇನ್ನೊಬ್ಬರು ಹೇಳುವುದಕ್ಕಿಂತ ಮುಂಚೆಯೇ ನಮ್ಮ ತಪ್ಪನ್ನು ಗುರುತಿಸಿ ನಮ್ಮ ಮನಸಾಕ್ಷಿ ಸರಿಪಡಿಸಿಕೊಳ್ಳುವುದಕ್ಕಾಗಿ, ಇತರರಿಗೆ ಕ್ಷಮಾಪಣೆ ಕೇಳಬೇಕಾದ ಕ್ಷಮಾಪಣೆ ಕೇಳುವುದಕ್ಕಾಗಿ, ನಮ್ಮನ್ನು ನಾವು ತಗ್ಗಿಸಿಕೊಳ್ಳುವುದಕ್ಕಾಗಿ, ಈ ಮನಸಾಕ್ಷಿಯ ಪ್ರೇರೇಪಣೆಗೆ ಒಳಗಾಗಿ ಲೋಕ ಸಂಬಂಧವಾದ ಪಾಪಗಳಿಗೆ ಅವಕಾಶ ಕೊಡಲಾರದೆ ಶುದ್ಧ ಹೃದಯ ಕಾಪಾಡಿಕೊಳ್ಳುವಂಥವರಾಗಿರ್ತೇವೆ. ವಾಕ್ಯ ಕೇಳುವಂಥವರು ಪವಿತ್ರ ಹೃದಯ ಹೊಂದಿಕೊಳ್ಳುತ್ತಾರೆ, ಒಳ್ಳೆ ಮನಸಾಕ್ಷಿ ಹೊಂದಿಕೊಳ್ತಾರೆ, ಸುವಿಶೇಷವಾದ ಮನಸಾಕ್ಷಿಯುಳ್ಳವರಾಗಿರ್ತಾರೆ. ಬಹಳಷ್ಟು ಜನರ ಮನಸಾಕ್ಷಿ ನಿದ್ದೆಯಲ್ಲಿ ಇರುವಂತೆ ಅನೇಕರ ಮನಸಾಕ್ಷಿ ಸತ್ತೋದಂತಹ ಸ್ಥಿತಿಯಲ್ಲಿದೆ. ಮತ್ತೆ ಅನೇಕರ ಮನಸಾಕ್ಷಿ ಬಾತುಕೊಂಡಂತಹ ಸ್ಥಿತಿಯಲ್ಲಿದೆ. ಕೆಟ್ಟು ಹೋದ ಮನಸಾಕ್ಷಿಯುಳ್ಳವರಾಗಿದ್ದಾರೆ. ಹೀಗೆ ಅನೇಕ ಮನಸಾಕ್ಷಿಗಳ ಕುರಿತು ಬರೆಯಲಾಗಿದೆ ಬೈಬಲ್ನಲ್ಲಿ. ದೇವರು ನಮಗೆ ಕೊಟ್ಟ ಮನಸಾಕ್ಷಿ ಪ್ರತಿಯೊಬ್ಬರಿಗೂ ಚುರುಕಾಗಿರುತ್ತೆ. ಆದರೆ ಮೇಲಿಂದ ಮೇಲೆ ಮನಸಾಕ್ಷಿಯ ಪ್ರೇರೇಪಣೆಗೆ ನಾವು ಒಳಗಾಗದಿದ್ದರೆ, ಮನಸಾಕ್ಷಿ ಎಚ್ಚರಿಸುವಾಗ ಅದನ್ನು ಲೆಕ್ಕಿಸದೇ ಇರುವುದಾದರೆ ಅದು ಮೌನವಾಗಿರುತ್ತದೆ. ನಾವು ಕಾರಲ್ಲಿ ಹೋಗುವಾಗ ಬೆಲ್ಟ್ ಹಾಕಿಕೊಳ್ಳದೇ ಇರುವಾಗ ಅದು ಕುಯ್ 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 ಎಂಬುದಾಗಿ ಸೈರನ್ ಕೊಡುತ್ತೆ ಅಲ್ಲವೋ? ಒಂದು 5-10 ನಿಮಿಷ ಆದ ನಂತರ ನೀವು ಬೆಲ್ಟ್ ಹಾಕಿಕೊಳ್ಳದಿದ್ರೂ ಅದು ನಿಂತು ಹೋಗುತ್ತೆ. ಯಾಕೆಂದರೆ ನಾನು ಹೇಳಿದು ಕೇಳ್ತಾ ಇಲ್ಲ, ನೀನು ಸಾಯಿ ಎನ್ನುವ ರೀತಿಯಲ್ಲಿ ಅದು ಮೌನವಾಗುತ್ತೆ. ಹಾಗೆಯೇ ನಮ್ಮ ಸಾಕ್ಷಿ ಕೂಡ ತಪ್ಪು ಮಾಡುವಾಗ ನಮ್ಮನ್ನು ಎಚ್ಚರಿಸುತ್ತೆ, ಆದರೆ ನಾವು ಲಕ್ಷಿಸದೇ ಇರುವಾಗ ಅದು ಮೌನಗೊಳ್ಳುತ್ತದೆ. ಅದಕ್ಕೆ ಮನಸಾಕ್ಷಿ ಇಲ್ಲದವರಾಗಿ ಬಹಳಷ್ಟು ಜನ ವರ್ತಿಸ್ತಾ ಇದ್ದಾರೆ. ಪ್ರತಿ ಸಾರಿ ದೇವರ ವಾಕ್ಯ ಕೇಳ್ತಿರುವಾಗ ನಮ್ಮ ಮನಸಾಕ್ಷಿ ಮರು ಎಚ್ಚರಗೊಳ್ಳುತ್ತೆ. ಪ್ರಾರ್ಥನೆಯಲ್ಲಿರುವಾಗ ನಮ್ಮ ತಪ್ಪುಗಳು ನಮ್ಮ ನೆನಪಿಗೆ ಬರ್ತವೆ. ಅವುಗಳನ್ನು ಸರಿಪಡಿಸಿಕೊಳ್ಳಲು ಆತುರ ಪಡುತ್ತೇವೆ. ಅಲ್ಲಿಯವರೆಗೂ ನಮಗೆ ನೆಮ್ಮದಿ ಇರಲ್ಲ. ನನ್ನ ಪಾಪಗಳನ್ನು ಮುಚ್ಚಿಟ್ಟುಕೊಳ್ಳದೆ ನಾನು ಒಪ್ಪಿಕೊಳ್ತೇನೆ ಎಂದು ದಾವೀದನು ಹೇಳ್ತಾನಲ್ಲವೇ? ನನ್ನ ಪಾಪ ಮುಚ್ಚಿಕೊಳ್ಳುವುದಾದರೆ ನನ್ನ ಎಲುಬುಗಳಿಗೆ ನೆಮ್ಮದಿಯಿಲ್ಲ ಎಂದು ಹೇಳುವಂತೆ ನಾವು ಕ್ರಿಸ್ತನೊಂದಿಗೆ ನಡೆಯುವವರಾಗಿರೋದಾದರೆ, ವಾಕ್ಯಾನುಸಾರವಾಗಿ ಜೀವಿಸುತ್ತಾ ಇರುವಾಗ ಚುರುಕಾಗಿರುವ ಮನಸಾಕ್ಷಿಯನ್ನು, ಎಚ್ಚರಗೊಂಡಿರುವ ಮನಸಾಕ್ಷಿಯನ್ನು ಹೊಂದಿದವರಾಗಿರುತ್ತೇವೆ. ಪವಿತ್ರ ಹೃದಯ, ಒಳ್ಳೆ ಮನಸಾಕ್ಷಿ, ನಿಷ್ಕಪಟವಾದ ನಂಬಿಕೆ. ಈ ದಿನ ಬಹಳಷ್ಟು ಜನರ ನಂಬಿಕೆ ಸ್ವಲಾಭದಿಂದ ಕೂಡಿದ ನಂಬಿಕೆಯಾಗಿದೆ. ನಮ್ಮ ದೇವರು 1,00,000 ರೂಪಾಯಿ ನಮಗೆ ಕೊಡ್ತಾರೆ, ಆ ನಂಬಿಕೆ ನಮಗಿದೆ ಅನ್ನುವುದಾದರೆ ಆ ₹1,00,000ಗಾಗಿಯೇ ನಿಮ್ಮ ನಂಬಿಕೆ ಇರುತ್ತೆ ಹೊರತು ನಿಷ್ಕಪಟವಾದ ನಂಬಿಕೆ ಆಗಿರೋದಿಲ್ಲ. ₹1,00,000 ಕೊಟ್ಟರು ಕೊಡದೇ ಇದ್ರು ನನ್ನ ದೇವರು ದೊಡ್ಡವರು ಎಂದು ನಂಬುವಾಗ ತಾನೇ ಅನೇಕರು ಮೇಲನುಂಟಾಗಲು ನಂಬಿಕೆಯನ್ನು ಉಪಯೋಗಿಸುತ್ತಿದ್ದಾರೆ. ಕೆಲವೊಂದು ಸಾರಿ ಕೇಡಿನಲ್ಲಿಯೂ ಕೂಡ ನಂಬಿಕೆ ಕಾಪಾಡಿಕೊಳ್ಳುವುದಕ್ಕಾಗಿ ಸಿದ್ಧವಾಗಿಲ್ಲ ನಾವು. ಯೋಬನಿಗೆ ಎಲ್ಲವೂ ಇರುವಾಗ ನಂಬಿಕೆಯುಳ್ಳವನಾಗಿದ್ದ ದೇವರನ್ನು ಸ್ತುತಿಸುತ್ತಾನೆ. ಎಲ್ಲವನ್ನೂ ಕಳ್ಕೊಂಡ್ರು ಕೂಡ ದೇವರು ನನಗೆ ಮೇಲನ್ನೇ ಉಂಟು ಮಾಡ್ತಾರೆ ಹೊರತು ಕೇಡು ಮಾಡುವುದಿಲ್ಲ ಎಂದು ನಂಬಿ ತನ್ನ ನಂಬಿಕೆಯನ್ನು ಕಾಪಾಡಿಕೊಂಡ. ನಿಷ್ಕಪಟವಾದ ನಂಬಿಕೆಯುಳ್ಳವರಾಗಿರಬೇಕು. ಲಾಭಗಳಿಗೋಸ್ಕರ ದೇವರನ್ನು ನಂಬುವವನು ಕಲ್ಮಶ ಕಪಟವಾದ ನಂಬಿಕೆಯುಳ್ಳವನಾಗಿರುತ್ತಾನೆ. ಮನುಷ್ಯರನ್ನು ಮರಳುಗೊಳಿಸಲು ನಂಬಿಕೆಯನ್ನು ಹೊಂದಿಕೊಂಡು ವಿಶ್ವಾಸಿಗಳೆಂದು ಹೇಳಿಕೊಳ್ಳುವವರು ಬಹಳ ಜನ ಇದ್ದಾರೆ. ಮನುಷ್ಯರಿಗೆ ತೋರಿಸುವುದಕ್ಕಾಗಿ ತಾವು ಏನೇನೋ ಕಾರ್ಯ ಮಾಡಿ ಅವು ನಂಬಿಕೆಯಿಂದ, ತ್ಯಾಗದಿಂದ ಮಾಡ್ತಿದ್ದೇವೆ ಎಂದು ಹೇಳಿಕೊಳ್ಳುವಂಥವರು ಕೂಡ ಇದ್ದಾರೆ. ಆದರೆ ವಾಕ್ಯ ಕೇಳ್ತಾ ಇರುವಾಗ ನಮಗೆ ನಿಷ್ಕಪಟವಾದ ಸಿಂಪಲ್ ಫೇತ್ ಉಂಟಾಗಬೇಕು. ನನ್ನ ದೇವರಿಂದ ಇದು ಸಾಧ್ಯ, ನನ್ನ ದೇವರು ಇದನ್ನು ನಡೆಸುತ್ತಾರೆ, ನನ್ನ ದೇವರು ನನಗೋಸ್ಕರ ಇದನ್ನು ನೆರವೇರಿಸುತ್ತಾರೆ ಎಂದು ನಂಬಿಕೆ ಇಡಬೇಕು. ನಂಬಿಕೆಯಲ್ಲಿ ಅಭಿವೃದ್ಧಿ ಹೊಂದಬೇಕು. ಕೇಳುವುದರಿಂದ ನಂಬಿಕೆ ಉಂಟಾಗುತ್ತದೆ. ಹಾಗೆ ಕೇಳುವಂಥದ್ದು ದೇವರ ವಾಕ್ಯದಿಂದ ಉಂಟಾಗುತ್ತದೆ. ಅದಕ್ಕೆ ದೇವರ ವಾಕ್ಯ ಪ್ರತಿದಿನ ನೀವು ಕೇಳ್ತಿರುವಾಗ ನಿಮಗೆ ಗೊತ್ತಾಗಲಾರದೆ ನಿಮ್ಮ ಆಧ್ಯಾತ್ಮಿಕ ಜೀವಿತದಲ್ಲಿ ನೀವು ಅಭಿವೃದ್ಧಿ ಆಗ್ತಾ ಇದ್ದೀರಿ, ನೀವು ನಂಬಿಕೆಯಲ್ಲಿ ಅಭಿವೃದ್ಧಿ ಆಗುತ್ತಾ ಇದ್ದೀರಿ. ಹಾಗಿಲ್ಲದ ಪಕ್ಷದಲ್ಲಿ ವಾಕ್ಯವನ್ನು ನೀವು ಹೃದಯದಲ್ಲಿ ಅಂಗೀಕರಿಸುತ್ತಾ ಇಲ್ಲ ಎಂದರ್ಥ. ನೀವು ಶುದ್ಧ ಹೃದಯ ಹೊಂದಿದವರಾಗಿ ನಿಮ್ಮ ಮಲಿನತ್ವದಿಂದ, ಬಲಹೀನತೆಗಳಿಂದ ನೀವು ಬಿಡುಗಡೆ ಹೊಂದುತ್ತಾ ಇರೋದಾದ್ರೆ ವಾಕ್ಯದಿಂದ ಮೇಲಿಂದ ಮೇಲೆ ನಿಮ್ಮನ್ನು ತಿದ್ದುಕೊಳ್ತಾ ಇದ್ದೀರಿ ಎಂದರ್ಥ. ವಾಕ್ಯ ಕೇಳ್ತಾ ಇದ್ದರೂ ಕೂಡ ನಿಮ್ಮ ಬಲಹೀನತೆಗಳು ನಿಮಗೆ ಗೊತ್ತಾಗುತ್ತಾ ಇಲ್ಲ ಮತ್ತು ಅವುಗಳನ್ನು ನೀವು ಬಿಟ್ಬಿಡ್ಲಿಕ್ಕಾಗ್ತಾ ಇಲ್ಲ ಎನ್ನುವುದಾದ್ರೆ ವಾಕ್ಯ ನಿಮ್ಮ ಹೃದಯದಲ್ಲಿ ಹೋಗಿಲ್ಲ ಎಂದರ್ಥ. ವಾಕ್ಯ ಕೇಳ್ತಿರುವಾಗ ನಿಮ್ಮ ಮನಸಾಕ್ಷಿ ನಿಮಗೆ ಒಂದು ವೇಳೆ ನೀವು ಮರೆತರೂ ಕೂಡ ವಾಕ್ಯ ಕೇಳ್ತಿರುವಾಗ, ಮೊಳಕಾಲೂರಿ ಪ್ರಾರ್ಥಿಸುತ್ತಿರುವಾಗ ಮನಸಾಕ್ಷಿ ನಿಮ್ಮನ್ನು ದೋಷಾರೋಪಣೆ ಮಾಡಿ ನೀವು ತಪ್ಪು ಮಾಡಿದ್ದೀರಿ ಒಪ್ಪಿಕೊಳ್ಳುವಂತೆ ಮಾಡುತ್ತೆ, ಸರಿಪಡಿಸಿಕೊಳ್ಳುವುದಕ್ಕಾಗಿ. ಒಪ್ಪಿಕೊಂಡ್ರೆ ಕ್ಷಮಿಸಲು ಕರ್ತನು ಯಾವಾಗಲೂ ಸಿದ್ಧನಾಗಿದ್ದಾನೆ.
ನೀವೆಷ್ಟೇ ವಾಕ್ಯ ಕೇಳಿದ್ರೂ ಕೂಡ ಏನನ್ನು ಹೇಳ್ತಾ ಇದ್ದೀರೋ, ಏನನ್ನು ಕೇಳ್ತಾ ಇದ್ದೀರೋ ಅದರ ಪ್ರಕಾರವಲ್ಲದೆ ಇಷ್ಟಾನುಸಾರವಾಗಿ ನೀವು ಜೀವಿಸುವುದಾದರೆ ನಿಮ್ಮ ಮನಸಾಕ್ಷಿ ಸತ್ತ ಸ್ಥಿತಿಯಲ್ಲಿದೆ ಎಂದರ್ಥ. ನೀವು ವಾಕ್ಯ ಕೇಳ್ತಾ ಇದ್ರೂ ಕೂಡ ನಿಮ್ಮ ಪ್ರವರ್ತನೆ ಬದಲಾಗದೇ ಇರುವುದಾದರೆ, ದೇವರ ವಾಕ್ಯ ಒಂದು ಹೇಳುವವರಾದರೂ ಸರಿಯಾಗಿಲ್ಲದೆ ಇರಬಹುದು, ಇಲ್ಲವೇ ಆ ವಾಕ್ಯದಲ್ಲಿ ಸರಿಯಾದ ಸಾರ ಇಲ್ಲದೆ ಇರಬಹುದು, ಇಲ್ಲವೇ ಕೇಳುವ ನೀವು ಒಂದು ಕಿವಿಯಿಂದ ಕೇಳಿ ಇನ್ನೊಂದು ಕಿವಿಯಿಂದ ಬಿಟ್ಟು ಬಿಡ್ತಾ ಇರಬಹುದು. ಬರೀ ಕೇಳುವವರಾಗಿ ಮಾತ್ರ ಇದ್ದು ಕಲಿತುಕೊಳ್ಳುವವರಾಗಿ ನೀವು ಇಲ್ಲದೇ ಇರಬಹುದು. ಹಿಂದೆ ಪರಿಶೀಲಿಸಿಕೊಳ್ಳಿರಿ. ಯಾವಾಗ ನಮ್ಮ ಜೀವಿತದಲ್ಲಿ ಪವಿತ್ರ ಹೃದಯ ಇರುತ್ತದೋ, ಒಳ್ಳೆ ಮನಸಾಕ್ಷಿ ಇರುತ್ತದೋ, ಯಾವಾಗ ನಿಷ್ಕಪಟವಾದ ನಂಬಿಕೆ ಇರುತ್ತೋ, ಅದರ ಒಳಗಡೆಯಿಂದಲೇ ಉತ್ಪತ್ತಿಯಾಗಿ ಅತಿ ಸಾರವಾದದ್ದಾಗಿ ಬರುವಂಥದ್ದೇ ಪ್ರೀತಿಯಾಗಿರುತ್ತೆ. ಪ್ರೀತಿ ಇಲ್ಲದಿದ್ದರೆ ನಾನು ವ್ಯರ್ಥನಾಗಿದ್ದೇನೆ ಅಂದಿದ್ದಾನೆ ಪೌಲನು. ನಾನು ದೊಡ್ಡ ವಿಶ್ವಾಸಿ, ದೊಡ್ಡ ಬೋಧಕನು, ದೊಡ್ಡ ಹಾಡುಗಾರನು, ಗಾಯಕನು, ಪ್ರಸಂಗಿಕನು, ನಾನು ಎಷ್ಟೋ ದಾನ ಧರ್ಮ ಮಾಡ್ತಿದ್ದೇನೆ, ಎಷ್ಟೋ ಸತ್ಕಾರ್ಯ ಮಾಡ್ತಿದ್ದೇನೆ ಎಂದು ಹೇಳಿಕೊಳ್ಳುವುದರಲ್ಲಿ ಯಾವ ಪ್ರಯೋಜನವಿರಲ್ಲ. ಆದರೆ ನೀವು ನಿಜವಾಗ್ಲೂ ಅವೆಲ್ಲ ಪ್ರೀತಿಯಿಂದ ಮಾಡುತ್ತಾ ಇದ್ದೀರೋ? ನೀವು ಬೋಧನೆ ಆತ್ಮಗಳು ರಕ್ಷಿಸಲ್ಪಡಬೇಕೆಂದು ಮಾಡ್ತಾ ಇದ್ದೀರೋ, ಇಲ್ಲವೇ ನಿಮ್ಮ ಬೋಧನೆ ದೊಡ್ಡದಾಗಿದೆ ಎಂದು ಹೇಳಿಕೊಳ್ಳಲು ಮಾಡ್ತಿದ್ದೀರೋ? ನಿಮ್ಮ ಹಾಡು ಎಷ್ಟು ಚೆನ್ನಾಗಿದೆ ಎಂದು ತೋರಿಸಲು ಹಾಡುತ್ತಾ ಇದ್ದೀರೋ, ಇಲ್ಲವೇ ನಿಮ್ಮ ಹಾಡಿನ ಮೂಲಕ ಮನುಷ್ಯರ ಹೃದಯ ಶುದ್ಧವಾಗಬೇಕೆಂದು ಹಾಡ್ತಾ ಇದ್ದೀರೋ? ನೀವು ದಾನ ಧರ್ಮ ನಿಜವಾಗಲೂ ಇತರರ ಅವಶ್ಯಕತೆಗಳನ್ನು ನೋಡಿ ಅವರ ಹಸಿವೆ ತೀರಿಸುವುದಕ್ಕಾಗಿ, ಅವರ ಚಳಿ ತೀರಿಸುವುದಕ್ಕಾಗಿ ನೀವು ಮಾಡ್ತಾ ಇದ್ದೀರೋ, ಇಲ್ಲವೇ ನೀವು ಎಷ್ಟು ದೊಡ್ಡ ಸತ್ಕಾರ್ಯ ಮಾಡ್ತಾ ಇದ್ದೀರಿ ಎಂದು ತೋರಿಸಿಕೊಳ್ಳುವುದಕ್ಕಾಗಿ ಮಾಡ್ತಾ ಇದ್ದೀರೋ ಎಂದು ಗ್ರಹಿಸಿಕೊಳ್ಬೇಕು. ಪ್ರೀತಿಯಿಂದ ಮಾಡುವವನು ಪ್ರತಿಫಲ ಕೋರಿಕೊಳ್ಳೋದಿಲ್ಲ. ದೇವದೂತರ ಭಾಷೆ ನಾನು ಮಾತಾಡಿದರೂ, ಬೆಟ್ಟ ಒಡೆಯುವಷ್ಟು ನಂಬಿಕೆ ನನಗಿದ್ದರೂ, ನನ್ನ ಆಸ್ತಿಯೆಲ್ಲ ಬಡವರಿಗೆ ಹಂಚಿಕೊಟ್ಟರು, ಸುಡಲ್ಪಡುವಿಕೆಗೆ ನನ್ನ ಶರೀರ ಒಪ್ಪಿಸಿಕೊಟ್ಟರು, ಪ್ರೀತಿ ಇಲ್ಲದವನಾಗಿದ್ದರೆ ನಾನು ವ್ಯರ್ಥನಾಗಿದ್ದೇನೆ ಎಂದು ಪೌಲನು ಹೇಳಿದಾನೆ. ಕ್ರೈಸ್ತನು ಅಂದ ಕೂಡಲೇ ಪ್ರೀತಿ ಮುಖ್ಯವಾಗಿ ನಮ್ಮ ಜೀವಿತದಲ್ಲಿ ಕಾಣಿಸಿಕೊಳ್ಳಬೇಕು. ನೀವೊಬ್ಬರನ್ನೊಬ್ಬರು ಪ್ರೀತಿಸುವುದರಿಂದ ನನ್ನ ಶಿಷ್ಯರಾಗಿದ್ದೀರಿ ಎಂದು ಲೋಕ ಗುರುತಿಸುತ್ತದೆ ಎಂದು ಯೇಸು ಹೇಳಿದಾರಲ್ಲವೇ? ಪ್ರೀತಿ ಸುದೀರ್ಘಕಾಲ ಸಹಿಸುತ್ತದೆ, ಪ್ರೀತಿ ಕೋಪಗೊಳ್ಳೋದಿಲ್ಲ, ಪ್ರೀತಿ ಮತ್ಸರ ಪಡೋದಿಲ್ಲ, ಪ್ರೀತಿ ಅಪಕಾರ ಮನಸ್ಸಲ್ಲಿಟ್ಕೊಳ್ಳೋದಿಲ್ಲ, ಪ್ರೀತಿ ದುಷ್ಕಾರ್ಯಗಳಲ್ಲಿ ಸಂತೋಷ ಪಡಲ್ಲ, ಪ್ರೀತಿ ಎಲ್ಲವನ್ನೂ ನಂಬುತ್ತದೆ, ಪ್ರೀತಿ ಎಲ್ಲವನ್ನೂ ತಾಳಿಕೊಳ್ಳುತ್ತದೆ ಎಂದು ಹೀಗೆ ವಾಕ್ಯ ಹೇಳುತ್ತೆ. 1 ಕೊರಿಂಥೆ 13ನೇ ಅಧ್ಯಾಯ ಬೇಕಾದರೆ ನೀವು ಪೂರ್ತಿ ಓದು ನೋಡಿ. ನೀವು ನಿಜವಾದಂತಹ ವಿಶ್ವಾಸಿಯಾಗಿರೋದಾದರೆ, ದೇವರ ವಾಕ್ಯ ನಿಮ್ಮ ಹೃದಯದಲ್ಲಿ ಅನುಮತಿಸುವುದಾದರೆ, ಶುದ್ಧ ಹೃದಯ ನೀವು ಹೊಂದಿಕೊಳ್ಳೋದಾದರೆ, ಒಳ್ಳೆ ಮನಸಾಕ್ಷಿಯುಳ್ಳವರಾಗಿರೋದಾದರೆ, ನಂಬಿಕೆಯಲ್ಲಿ ಮುಂದೆ ಸಾಗುತ್ತಾ ಇರುವುದಾದರೆ, ನಿಮ್ಮ ಜೀವಿತ ದೇವರ ಪ್ರೀತಿಯಿಂದ ತುಂಬಲ್ಪಡುತ್ತದೆ. ಆ ಪ್ರೀತಿ 1 ಕೊರಿಂಥದಲ್ಲಿ 13ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟ ಪ್ರೀತಿ ನಿಮ್ಮ ಜೀವಿತದಲ್ಲಿ ಕಾಣಿಸಿಕೊಳ್ಳಬೇಕು. ಪ್ರೀತಿ ಇಲ್ಲದವರಾಗಿರೋದಾದರೆ ನಾವು ವ್ಯರ್ಥರಾಗುತ್ತೇವೆ. ಮಾತಿನ ಭಕ್ತಿ ಹೆಚ್ಚಾಗ್ಬಿಟ್ಟಿದೆ ಈ ದಿನ. ನಾಲಿಗೆಯಿಂದಾಗಲಿ ಆ ಮಾತುಗಳಿಂದಾಗಲಿ ನಾವು ಪ್ರೀತಿ ತೋರಿಸುವವರಾಗಿರಬಹುದೇನೋ, ಆದರೆ ಕ್ರಿಯೆಗಳಲ್ಲಿ ನಾವು ಸತ್ಯತೆಯಲ್ಲಿ ದೇವರ ಪ್ರೀತಿಯನ್ನು ಇತರರಿಗೆ ತೋರಿಸಲಿಕ್ಕಾಗ್ತಾ ಇಲ್ಲವೇನೋ? ನಿಜ ಕ್ರೈಸ್ತರಾಗಿ ಆತ್ಮಿಕವಾಗಿ ನಾವು ಅಭಿವೃದ್ಧಿ ಆಗುವುದಕ್ಕಾಗಿ, ನಮ್ಮ ಕಲ್ಮಶವಾದ ಹೃದಯದಿಂದ ನಾವು ಬಿಡಿಸಲ್ಪಡುವುದಕ್ಕಾಗಿ, ಶುದ್ಧ ಹೃದಯವುಳ್ಳವರಾಗಿ ದೇವರ ಪ್ರೀತಿಯ ಲೋಕಕ್ಕೆ ಹಂಚಬೇಕೆಂಬುದಾಗಿ ದೇವರು ಕೋರಿಕೊಂಡಿದ್ದಾರೆ. ಪವಿತ್ರ ಹೃದಯದಿಂದ, ಒಳ್ಳೆ ಮನಸ್ಸಾಕ್ಷಿಯಿಂದ, ನಿಷ್ಕಪಟವಾದ ನಂಬಿಕೆಯಿಂದ ಉಂಟಾಗುವಂತಹ ಪ್ರೀತಿಯುಳ್ಳವರಾಗಿ, ಹೀಗೆ ಎಷ್ಟೋ ದಿನಗಳಿಂದ, ಹೆಚ್ಚು ಕಡಿಮೆ ನಿಮ್ಮ ವಯಸ್ಸೆಷ್ಟೆಂದು ಗೊತ್ತಿಲ್ಲ, ಎಷ್ಟೋ ವರ್ಷಗಳಿಂದ ನೀವು ವಾಕ್ಯ ಕೇಳ್ತಾ ಇದ್ದೀರಲ್ಲವೇ? ಹೀಗೆ ಎಷ್ಟೋ ವರ್ಷಗಳಿಂದ ವಾಕ್ಯ ಕೇಳುತ್ತಿರುವ ನಮ್ಮೊಳಗೆ ಕ್ರಿಸ್ತನ ಸಾರೂಪ್ಯ ಕಾಣಿಸಿಕೊಳ್ಳಬೇಕಲ್ಲವೇ? ಲೋಕದ ಪ್ರೀತಿಯಲ್ಲ ನಾನು ಹೇಳ್ತಿರೋದು, ಪವಿತ್ರವಾದ ಅಗಾಪ್ಯ ಪ್ರೀತಿ, ಕಲ್ವರಿ ಶಿಲುಬೆಯಲ್ಲಿ ಕ್ರಿಸ್ತನು ತೋರಿಸಿರುವ ಪ್ರೀತಿಯುಳ್ಳವರಾಗಿ ನಾವು ಜೀವಿಸುತ್ತಾ ಇರುವಾಗ ಎಷ್ಟರ ಮಟ್ಟಿಗೆ ದೇವರ ವಾಕ್ಯಕ್ಕೆ ನಾವು ವಿಧೇಯರಾಗ್ತಿದ್ದೇವೆಂದು, ಎಷ್ಟು ಆಧ್ಯಾತ್ಮಿಕವಾಗಿ ನಾವು ಬಲಗೊಳ್ತಾ ಇದ್ದೇವೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಲಾಗುತ್ತದೆ. ಹಾಗಾಗಿ ಇಂದಿನಿಂದ ದೇವರೇ ನನಗೆ ಶುದ್ಧ ಹೃದಯ ದಯಪಾಲಿಸಿರಿ ಎಂದು ಪ್ರಾರ್ಥಿಸೋಣವೇ? ಮೇಲಿಂದ ಮೇಲೆ ನಮ್ಮ ಮನಸಾಕ್ಷಿ ನಮಗೆ ದೋಷಾರೋಪಣ ಮಾಡುವ ವಿಷಯದಲ್ಲಿ ನಾವು ಒಪ್ಪಿಕೊಳ್ಳೋಣ. ನಮ್ಮ ನಂಬಿಕೆ ಅಭಿವೃದ್ಧಿ ಆಗುವ ಹಾಗೆ ದೇವರ ವಾಕ್ಯವನ್ನು ಕೇಳೋಣ, ಅದನ್ನು ಓದಿ ಧ್ಯಾನಿಸುವುದನ್ನು ಅಭ್ಯಾಸ ಮಾಡಿಕೊಳ್ಳೋಣ. ಅನಂತರ ನಮ್ಮ ಹೃದಯ ಕ್ರಿಸ್ತನ ಪ್ರೀತಿಯಿಂದ ತುಂಬಲ್ಪಟ್ಟಾಗ ಅದು ಕ್ರಿಯೆಯಲ್ಲಿ ನಮ್ಮ ಜೀವಿತ ಬಯಲ್ಪಡಿಸುವ ಹಾಗೆ, ಕ್ರಿಸ್ತನ ಪ್ರೀತಿ ನಮ್ಮಲ್ಲಿ ಇತರರು ಗುರುತಿಸುವ ಹಾಗೆ, ಕ್ರಿಸ್ತನ ಪ್ರೀತಿಯಿಂದ ತುಂಬಲ್ಪಟ್ಟವರಾಗಿ ಆತನ ಸಾಕ್ಷಿಗಳಾಗಿ ಜೀವಿಸೋಣ. ಬನ್ನಿ ಪ್ರಾರ್ಥಿಸೋಣ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಈ ಅಂತ್ಯ ದಿನಗಳಲ್ಲಿ, ಪ್ರೀತಿ ತಣ್ಣಗಾಗುವಂತಹ ಈ ದಿನಮಾನಗಳಲ್ಲಿ, ನಂಬಿಕೆ ಕಾಣದೇ ಇರುವಂತಹ ಈ ಒಂದು ದಿನಮಾನಗಳಲ್ಲಿ, ನಿಮ್ಮ ವಾಕ್ಯದ ಕೊರತೆ ಇರುವಂತಹ ಈ ದಿನಮಾನಗಳಲ್ಲಿ ದೇವರೇ, ಹೃದಯಗಳು ಕಠಿಣಗೊಳ್ಳುವಂತಹ ದಿನಮಾನಗಳಲ್ಲಿ ದೇವರೇ, ಯೆಶಾಯ, ಪ್ರತಿದಿನ ನಿಮ್ಮ ವಾಕ್ಯದಿಂದ ನಮ್ಮ ಹೃದಯವನ್ನು ನೀವು ತಟ್ಟುತ್ತಾ ಇದ್ದೀರಿ. ನಮ್ಮ ಹೃದಯಗಳನ್ನು ನಾವು ಪರಿಶೀಲಿಸಿಕೊಳ್ಳುವುದಕ್ಕಾಗಿ ನಿಮ್ಮ ವಾಕ್ಯ ನಮಗೆ ಅನುಗ್ರಹಿಸುತ್ತಾ ಇದ್ದೀರಲ್ಲವೇ? ನಮ್ಮ ಹೃದಯ ನಿಮ್ಮ ಮುಂದೆ ಹೇಗಿದೆ ಎಂದು ಮೇಲಿಂದ ಮೇಲೆ ನಾವು ಪರಿಶೀಲಿಸಿ ತಿಳಿದುಕೊಳ್ಳುವುದಕ್ಕಾಗಿ, ನಮ್ಮ ಮನಸಾಕ್ಷಿ ಮೇಲಿಂದ ಮೇಲೆ ನಿಮ್ಮ ಮುಂದೆ ಸರಿಪಡಿಸಿಕೊಳ್ಳುವುದಕ್ಕಾಗಿ
ನಿಮ್ಮಲ್ಲಿಯೇ ನಿರೀಕ್ಷೆಯುಳ್ಳವರಾಗಿ ನಂಬಿಕೆಗೆ ಮೂಲಕರ್ತನಾಗಿರುವ ನಿಮ್ಮನ್ನೇ ದೃಷ್ಟಿಸಿ ಮುಂದೆ ಸಾಗುವುದಕ್ಕಾಗಿ ಸಹಾಯ ಮಾಡಿರಿ. ಕಲ್ವರಿ ಶಿಲುಬೆಯಲ್ಲಿ ನೀವು ತೋರಿಸಿದ ಪ್ರೀತಿಯಿಂದ ನಮ್ಮ ಹೃದಯಗಳು ತುಂಬಲ್ಪಡುವ ಹಾಗೆ ನಿಮ್ಮ ಸನ್ನಿಧಿಯಲ್ಲಿ ಮೊಳಕಾಲೂರಿ ಪ್ರಾರ್ಥಿಸುವುದಕ್ಕಾಗಿ ಈ ಲೋಕದೊಳಗೆ ನಾವು ಹೋಗುವಾಗ ಕ್ರಿಸ್ತನ ಪ್ರತಿನಿಧಿಗಳಾಗಿ ನಿಮ್ಮನ್ನು ಮಹಿಮೆಪಡಿಸುವ ಹಾಗೆ ನಮ್ಮ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆಕರ್ತನಾದ ಪರಿಶುದ್ಧಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸ್ಆಪ್ ಮಾಡಿರಿ. ನಿಮ್ಮ ಪಕ್ಷದಲ್ಲಿ ನಾವು ಪ್ರಾರ್ಥಿಸ್ತಿದ್ದೇವೆ. ನೀವು ಕೂಡ ಪ್ರಾರ್ಥಿಸುವವರಾಗಿದ್ದು ದೇವರ ಅದ್ಭುತ ಕಾರ್ಯಗಳನ್ನು ಸ್ವಾಧೀನ ಮಾಡಿಕೊಳ್ಳಿರಿ. ಇದುವರೆಗೂ ಒಂದು ವೇಳೆ ನೀವು ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ, ಲೈಕ್ ಮಾಡಿರಿ, ಇತರರಿಗೆ ಶೇರ್ ಮಾಡಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.